ಹಲೋ ಮಾಮ್. ಹಾಯ್ ಬೇಬಿ, ಹೌ ಯು? ಐ ಆಮ್ ಫೈನ್ ಮಾಮ್. ಈಗ ಎಲ್ಲಿದ್ಯಾ ಬೇಬಿ? ನಾನು ಇಲ್ಲೇ ಹೊರಗಡೆ ಬಂದೆ ಮಾಮ್. ಓ ಹೌದಾ, ಒಬ್ಳೇ ಇದೆಯಾ? ಹಾಯ್ ವಿವೇಕ್. ಹಾಯ್ ಸ್ನೇಹಲತಾ. ಈಗ ನಾನ್ ಕಳ್ಸಿದ ವಾಯ್ಸ್ ಕೇಳಿಸ್ಕೊಂಡಿದ್ಯಲ್ವಾ? ನಿನಗೆ ಅದೇ ತರ ಮಿಮಿಕ್ರಿ ಮಾಡಕ್ಕಾಗತ್ತಲ್ವಾ? ಏನ್ ವಿವೇಕ್ ಇದು? ನನ್ ಟ್ಯಾಲೆಂಟ್ ಮೇಲೆ ನೀನ್ ಡೌಟ್ ಪಡ್ತಾ ಇದೀಯಾ? ನೀನ್ ಈ ತರ ನನ್ ಮೇಲೆ ಡೌಟ್ ಪಟ್ರೆ ನನಗ್ ತುಂಬಾ ಬೇಜಾರಾಗುತ್ತೆ ಗೊತ್ತಾ? ವಾವ್, ಬಹುತ್ ಅಚ್ಚ, ಬಹುತ್ ಅಚ್ಚ. ನಿನ್ ವಾಯ್ಸ್ ಕೇಳಿದ್ಮೇಲೆ ಅಂತೂ ನಿನ್ ಟ್ಯಾಲೆಂಟ್ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ. ಪ್ರೌಡ್ ಫೀಲ್ ಆಗಿದ್ ಸಾಕು. ಇವಾಗ ನಾನು ಈ ವಾಯ್ಸ್ ಅಲ್ಲಿ ಯಾರಿಗೆ ಫೋನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು ಅಂತ ಹೇಳಿ. ಈಗ ನಾನು ನಿನಗೊಂದು ನಂಬರ್ ಕೊಡ್ತೀನಿ. ಉಸ್ಕ ನಾಮೆ ರಾಯ್. ನೀನ್ ಏನ್ ಮಾಡ್ಬೇಕು ಅಂದ್ರೆ ನೀನ್ ಇಷ್ಟು ಮಾಡ್ಬೇಕು. ಸಮಜ್ಗೆ? ಇಷ್ಟೇ ತಾನೇ, ಅರ್ಥ ಆಯ್ತು ಬಿಡು. ನನ್ ಟ್ಯಾಲೆಂಟ್ ಏನು ಅಂತ ನೀನೇ ನೋಡುವಂತೆ. ಅನ್ನೋನ್ ನಂಬರ್ ಇಂದ ಕಾಲ್ ಬರ್ತಾ ಇದೆಯಲ್ಲ, ಯಾರಿರ್ಬೋದು? ಹಲೋ, ಯಾರು? ಹಲೋ, ನಾನ್ ಚಾರು ಮಾತಾಡ್ತಾ ಇದ್ದೀನಿ. ಹಲೋ ಚಾರು ಮೇಡಮ್, ನೀವಾ? ಸಾರಿ ಮೇಡಮ್, ನಿಮ್ ನಂಬರ್ ಇರ್ಲಿಲ್ವಲ್ಲ, ಹಾಗೆ ಗೊತ್ತಾಗ್ಲಿಲ್ಲ. ಅಷ್ಟಕ್ಕೆ ಯಾಕೆ ಸಾರಿ ಕೇಳ್ತೀಯಾ? ಬಿಡು ರಾಯ್. ಅಂದಾಗೆ ಹೇಳಿ ಮೇಡಮ್, ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಅಥವಾ ವರ್ಕ್ ಇತ್ತಾ? ನೋ ನೋ ನೋ, ನೀನ್ ಮಾಡಿದ ಸಹಾಯದಿಂದ ಇದ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ. ಆ ಹರಾಜ್ ವಿಷಯದಲ್ಲಿ ಹೆಲ್ಪ್ ಮಾಡ್ದ್ಯಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಕಾಲ್ ಮಾಡ್ದೆ. ಬಿಡಿ ಮೇಡಮ್, ರಾಘು ಸರ್ ಜಾನ್ಸಿ ಮೇಡಮ್ ಒಂದಾಗಕ್ಕೆ ನೀವು ಮಾಡಿದ ಹೆಲ್ಪ್ ಮುಂದೆ ಇದೇನು ಮಹಾ. ಮೇಡಮ್, ನಿಮ್ ಎಫರ್ಟು ಫಲ ಕೂಡದೆ ಇರ್ಬೋದು, ಆದ್ರೆ ನೀವು ಇರೋ ಪರಿಸ್ಥಿತಿಲಿ ನೀವು ಮಾಡಿದ ಪ್ರಯತ್ನ ಇದೆಯಲ್ಲ, ಇದ್ರ ಮುಂದೆ ನಮ್ದು ಜಸ್ಟ್ 10% ಕೂಡ ಇಲ್ಲ ಮೇಡಮ್. ಇರ್ಬೋದು ರಾಯ್, ನೀವು ಹರಾಜಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾರಿಗೂ ಡೌಟ್ ಬರ್ದಿರೋ ತರ ಮ್ಯಾನೇಜ್ ಮಾಡಿದ್ರಲ್ವಾ, ಆ ನಿಮ್ ಟ್ಯಾಲೆಂಟ್ ನ ಮೆಚ್ಚಲೇಬೇಕು ಬಿಡಿ. ಮೇಡಮ್, ನಿಮ್ ಟ್ಯಾಲೆಂಟ್ ಮುಂದೆ ನಮ್ ಟ್ಯಾಲೆಂಟ್ ಎಲ್ಲ ಲೆಕ್ಕಕ್ಕಿಲ್ಲ ಬಿಡಿ ಮೇಡಮ್. ನೀವು ಮಾಡಿರೋದೇನ್ ಕಡಿಮೆನೇ ಮೇಡಮ್. ಆ ಸಕ್ಸೇನ ಸಿಸ್ಟಮ್ನ ಅವನಿಗೆ ಗೊತ್ತಾಗ್ಲಿದ್ದಂಗೆ ಓಪನ್ ಮಾಡಿ ಅದರಲ್ಲಿರೋ ಸೀಕ್ರೆಟ್ನೆಲ್ಲ ಕಾಪಿ ಮಾಡ್ಕೊಂಡು ಅವನಿಗೆ ಒಂದೊಂದೇ ಸೋಲಿನ ರುಚಿ ತೋರಿಸ್ತಾ ಇದ್ರಲ್ಲ, ಇದೇನು ತಮಾಷೆ ವಿಷಯನಾ ಮೇಡಮ್? ನಾನು ಜಸ್ಟ್ ಪಾತ್ರಧಾರಿ ಮೇಡಮ್, ಅದಕ್ಕೆಲ್ಲ ಸೂತ್ರಧಾರಿ ನೀವೇ ಅಲ್ವಾ? ಸೂತ್ರಧಾರಿ ಏನೇ ಪ್ಲಾನ್ ಮಾಡಿದ್ರು ಅದನ್ನ ಸರಿಯಾದ ರೀತಿಲಿ ಮ್ಯಾನೇಜ್ ಮಾಡ್ಬೇಕಾಗಿರೋದು ಪಾತ್ರಧಾರಿನೇ ತಾನೆ. ಹಾಗ್ ನೋಡಿದ್ರೆ ನೀನ್ ಒಳ್ಳೆ ಪಾತ್ರಧಾರಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಬಿಡು. ನನ್ನ ವಿಷಯ ಬಿಡಿ ಮೇಡಮ್, ರೀಸೆಂಟ್ ಆಗಿ ಸಕ್ಸೇನಾಗೆ ಇನ್ನೊಂದು ಶಾಕ್ ಕೊಟ್ರಂತೆ. ಅಲ್ಲ ಮೇಡಮ್, ಆ ಟೆಂಡರ್ ಇಂದ ಅವನ್ ಕೋಟಿಂಗ್ನೇ ಕದ್ದು ಅದನ್ನ ಬೇರೆಯವ್ರಿಗೆ ಕೊಟ್ಟು ಜಸ್ಟ್ ₹1 ಆ ಟೆಂಡರ್ ಅವನ್ ಕೈ ತಪ್ಪು ಹಾಗೆ ಮಾಡಿದ್ರಂತೆ. ಅದನ್ನ ಕೇಳಿ ನಂಗೆ ಶಾಕ್ ಆಗೋಯ್ತು ಮೇಡಮ್. ಎನಿವೆ, ನೀವು ಮಾಡಿದ ಹೆಲ್ಪ್ನ ನಾನು ಯಾವತ್ತೂ ಕೂಡ ಮರೆಯಲ್ಲ ರಾಯ್. ಒನ್ಸ್ ಅಗೇನ್ ತುಂಬಾ ಥ್ಯಾಂಕ್ಸ್. ಮೇಡಮ್, ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್. ಪರವಾಗಿಲ್ಲ ಹೇಳು ರಾಯ್, ನಿನಗಿಲ್ಲ ಅನ್ನಕ್ಕಾಗುತ್ತಾ? ಹೇಗಾದ್ರೂ ಮಾಡಿ ಜಾನ್ಸಿ ಮೇಡಮ್ ಮತ್ತು ರಾಘು ಸರ್ ಸಂಸಾರನ ಸರಿ ಮಾಡಿ ಮೇಡಮ್. ಅದು ನನ್ನಿಂದ ಆಗುತ್ತಾ? ಖಂಡಿತ ಆಗುತ್ತೆ ಮೇಡಮ್. ಆ ಸಕ್ಸೇನ ಸಾಮ್ರಾಜ್ಯನೇ ಮುಳುಗ್ಸ ಕೊಟ್ಟಿರೋ ನಿಮಗೆ ಇದು ದೊಡ್ಡ ಕೆಲಸನೇ ಅಲ್ಲ. ಓಕೆ ಓಕೆ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ರಾಯ್. ಓಕೆ ಮೇಡಮ್, ಬಾಯ್. ಚಾರು ಮೇಡಮ್ ಕೈ ಹಾಕಿದ್ರು ಅಂದ್ರೆ ಆ ಕೆಲಸ ಖಂಡಿತ ಸಕ್ಸಸ್ ಅಂತಾನೆ ಅರ್ಥ. ನಾನು ಏನ್ ಹೇಳ್ತೀನಿ ಅಂದ್ರೆ, ಹೇಳು ರಾಯ್. ಏನಿಲ್ಲ ಮೇಡಮ್, ಅದು ಚಾರು ಮೇಡಮ್ ಫೋನ್ ಮಾಡಿದ್ರು, ಅದನ್ನ ಹೇಳೋಣ ಅಂತ ಫೋನ್ ಮಾಡಿದೆ. ಏನ್ ಹೇಳ್ತಿದ್ಯಾ ರಾಯ್?
ಚಾರು ನಿನಗ್ ಫೋನ್ ಮಾಡಿದ್ರಾ? ಯಾವಾಗ ಮಾಡಿದ್ರು? ಜಸ್ಟ್ ಇವಾಗ ಮೇಡಮ್ ಅವ್ರ ಫೋನ್ ಕಟ್ ಆಗ್ತಿದ್ದಾಗ ನಿಮಗೆ ಕಾಲ್ ಮಾಡಿದೆ. ಚಾರು ಅವರು ನನ್ ಜೊತೆಲೇ ಇದ್ದಾರೆ. ಹಾಗಿದ್ಮೇಲೆ ನಿನಗ್ ಫೋನ್ ಮಾಡಕ್ ಹೇಗ್ ಸಾಧ್ಯ? ಹಾಗಾದ್ರೆ ನನ್ ಜೊತೆ ಮಾತಾಡಿದ್ಯಾರು? ಅದ್ ಸರಿ, ನೀನೇನ್ ಮಾತಾಡ್ದೆ? ಅವ್ರೇನ್ ಹೇಳಿದ್ರು? ಹೇಗಿದ್ರು ನನ್ನ ಮೊಬೈಲಲ್ಲಿ ಆಟೋ ಕಾಲ್ ರೆಕಾರ್ಡ್ ಇದೆ, ಅದು ರೆಕಾರ್ಡ್ ಆಗಿರುತ್ತೆ, ಅದನ್ನೇ ಕಳಿಸ್ತೀನಿ, ನೀವು ಕೇಳಿಸ್ಕೊಳ್ಳಿ ಮೇಡಮ್. ಅದು ರಾಯ್ಗೆ ಫೋನ್ ಮಾಡಿದ್ರಿ ಅಂತ ಹೇಳ್ತಿದ್ದಾನೆ. ಇಲ್ಲ ಅಂದ್ರೆ ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ಸಮಥಿಂಗ್ ಇಸ್ ರಾಂಗ್. ಬಂತು. ಹಲೋ, ಯಾರು ಮಾತಾಡ್ತಾ ಇದ್ದೀನಿ? ಅಂದಾಗೆ ಹೇಳಿ ಮೇಡಮ್, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ವರ್ಕ್ ಇತ್ತಾ? ನೋ ನೋ ನೋ, ನೀನ್ ಮಾಡಿದ ಸಹಾಯದಿಂದ ಇದ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ. ನೀವು ಹರಾಜಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾರಿಗೂ ಡೌಟ್ ಬರ್ದಿರೋ ತರ ಮ್ಯಾನೇಜ್ ಮಾಡಿದ್ರಲ್ವಾ, ಆ ನಿಮ್ ಟ್ಯಾಲೆಂಟ್ ನ ಮೆಚ್ಚಲೇಬೇಕು ಬಿಡಿ. ಆ ಸಕ್ಸೇನ ಸಿಸ್ಟಮ್ನ ಅವನಿಗೆ ಗೊತ್ತಾಗ್ಲಿದ್ದಂಗೆ ಓಪನ್ ಮಾಡಿ ಅದರಲ್ಲಿರೋ ಸೀಕ್ರೆಟ್ನೆಲ್ಲ ಕಾಪಿ ಮಾಡ್ಕೊಂಡು ಅವನಿಗೆ ಒಂದೊಂದೇ ಸೋಲಿನ ರುಚಿ ತೋರಿಸ್ತಾ ಇದ್ರಲ್ಲ, ಇದೇನು ತಮಾಷೆ ವಿಷಯನಾ ಮೇಡಮ್? ಆ ಟೆಂಡರ್ ಇಂದ ಅವನ್ ಕೋಟಿಂಗ್ನೇ ಕದ್ದು ಅದನ್ನ ಬೇರೆಯವ್ರಿಗೆ ಕೊಟ್ಟು ಜಸ್ಟ್ ₹1 ಆ ಟೆಂಡರ್ ಅವನ್ ಕೈ ತಪ್ಪದಂತೆ ಅದನ್ನ ಕೇಳಿ ನಂಗೆ ಶಾಕ್ ಆಗೋಯ್ತು ಮೇಡಮ್. वाह, तुमने तो बहुत अच्छा काम कर दिया. आई एम इम्प्रेस्ड. यू वंडरफुल, एक्स्ट्राऑर्डिनरी, मार्वेलस. ऐसे मैंने तो इतना खुश हो गया, मुझे ये तो मिलना ही था. एंड यू डिड इट. यस, यू डिड इट. ಇಟ್ಸ್ ಓಕೆ. ಇದ್ರಿಂದ ನಿನಗೆ ಯೂಸ್ ಆಗುತ್ತೆ ಅಲ್ವಾ, ಅಷ್ಟ್ ಸಾಕು ನನಗೆ. ನನ್ನನ್ನ ಒಂದ್ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದ ನಮ್ ಡ್ಯಾಡ್ಗೆ ನನಗೂ ಸೀರಿಯಸ್ನೆಸ್ ಇದೆ ಅಂತ ತೋರ್ಸಕ್ಕೆ ನೀನ್ ಮಾಡ್ರೋ ಈ ಒಂದು ಕೆಲಸ ಸಾಕು. ಓಕೆ ವಿವೇಕ್, ಬಟ್ ನನ್ನ ಪೇಮೆಂಟ್? ಯು ಡೋಂಟ್ ವರಿ ಸ್ನೇಹಲತಾ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ನೀನ್ ಮಾಡಿರೋ ಈ ಸೂಪರ್ ಡೂಪರ್ ಕೆಲಸಕ್ಕೆ ನಾನು ನಿನಗೆ ಡಬಲ್ ಪೇಮೆಂಟ್ ಸೆಂಡ್ ಮಾಡ್ತೀನಿ. ನೀನ್ ಹೊರಡು. ಓಕೆ ಓಕೆ, ವೆಯ್ಟ್ ಮಾಡ್ತಾ ಇರ್ತೀನಿ. ಬಾಯ್. ಡೋಂಟ್ ವರಿ, ಐ ವಿಲ್ ಸೆಂಡ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಬಾಯ್. ಎಸ್, ಈಗಲೇ ಡ್ಯಾಡ್ಗೆ ರೆಕಾರ್ಡಿಂಗ್ ಕೇಳಿಸಿ ನಾನು ನಾಲಾಯಕಲ್ಲ, ನಾಯಕ್ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಬರೀ ಡ್ಯಾಡ್ಗೆ ಮಾತಲ್ಲ, ಚಾರು ಮೋಮ್ಗೂ ಅವ್ರ ಮಗಳು ಏನು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ಚಾರು ಬಂಡವಾಳನೆಲ್ಲ ಬಯಲ್ ಮಾಡ್ತೀನಿ. ಹಲೋ, ನಾನ್ ಚಾರು ಮಾತಾಡ್ತಾ ಇದ್ದೀನಿ. ನೀನ್ ಸಹಾಯದಿಂದ ಇದ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ. ಯಾರಿಗೂ ಡೌಟ್ ಬರ್ದಿರೋ ತರ ಮ್ಯಾನೇಜ್ ಮಾಡಿದ್ರಲ್ವಾ, ಆ ನಿಮ್ ಟ್ಯಾಲೆಂಟ್ ನ ಮೆಚ್ಚಲೇಬೇಕು ಬಿಡಿ. ಮೇಡಮ್, ಹೋಯ್ತು ರಾಮಾಚಾರಿ, ಎಲ್ಲ ಮುಳುಗೋಯ್ತು ರಾಮಾಚಾರಿ. ಚಾರು ಮೇಡಮ್, ನೀವು ಮೊದಲು ಸಮಾಧಾನ ಮಾಡ್ಕೊಳ್ಳಿ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಈಗ ಸಮಸ್ಯೆ ಸಾಲ್ವ್ ಆಗಲ್ಲ ಅಲ್ವಾ? ಇಷ್ಟೆಲ್ಲ ಆದ್ಮೇಲೆ ಸಾಲ್ವ್ ಎಲ್ಲ ಆಗತ್ತೆ ರಾಮಾಚಾರಿ, ಇನ್ನ ದೊಡ್ಡದಾಗತ್ತೆ. ಜಸ್ಟ್ ಯಾರು ಮಾತಾಡ್ದ ಅಂತ ನಾವ್ ಸೋತ್ವಿ ಅಂತ ಯಾಕೆ ಅನ್ಕೋಬೇಕು? ಅದ್ ಸರಿ ರಾಮಾಚಾರಿ, ರೋಯ್ ಜೊತೆ ನನ್ನ ಹಾಗೆ ಮಾತಾಡ್ದವ್ರು ಯಾರಿರ್ಬೋದು? ಯಾರಿರ್ತಾರೆ? ಯಾರೋ ನಮ್ಮ ಶತ್ರುಗಳೇ ಮೇಡಮ್. ಹಾಗಾದ್ರೆ ನಮ್ಮೇಲೆ ಯಾರಿಗಾದ್ರೂ ಅನುಮಾನ ಬಂದಿರ್ಬೋದು ಅಂತ ಹೇಳ್ತಿದ್ಯಾ ರಾಮಾಚಾರಿ? ಬಂದಿರ್ಬೋದು ಅಲ್ಲ ಮೇಡಮ್, ಆಲ್ರೆಡಿ ಬಂದಾಗಿದೆ. ಹೌದು ಮೇಡಮ್, ಯಾರಿಗೋ ನಮ್ಮಲ್ಲಿ ಡೌಟ್ ಶುರುವಾಗಿದೆ. ಅದು ಅಲ್ಲದೆ ನಾವಿಬ್ರು ಒಂದೇ ವೇಲಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಅದನ್ನ ರೀಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಬೇಕು ಅಂತ ಈ ಥರ ಪ್ಲಾನ್ ಮಾಡಿ ನಿಮ್ಮ ವಾಯ್ಸಲ್ಲಿ ಆ ಥರ ಕಾಲ್ ಮಾಡಿದ್ದಾರೆ. ಅದ್ ಸರಿ ಅಣ್ಣ, ಆದ್ರೆ ಈ ರೀತಿ ಫೋನ್ ಮಾಡಿರೋದಾದ್ರೂ ಯಾರು?
ಅದೇ ನನಗೂ ಕಾಡ್ತಾ ಇರೋ ಪ್ರಶ್ನೆ ತಂಗಿ. ರಾಮಾಚಾರಿ, ಅಮ್ಮ ಅಮ್ಮ ಫೋನ್ ಮಾಡ್ತಿದ್ದಾರೆ. ಏನಾಗಲ್ಲ, ಲೌಡ್ ಸ್ಪೀಕರ್ ಹಾಕಿ ಮಾತಾಡಿ. ಹಲೋ ಮಾಮ್. ಹಾಯ್ ಬೇಬಿ, ಹೌ ಯು? ಐ ಆಮ್ ಫೈನ್ ಮಾಮ್. ಈಗ ಎಲ್ಲಿದ್ಯಾ ಬೇಬಿ? ನಾನು ಇಲ್ಲೇ ಹೊರಗಡೆ ಬಂದೆ. ಓ ಹೌದಾ, ಒಬ್ಳೇ ಇದೆಯಾ? ಇಲ್ಲ ಮಾಮ್, ನನ್ನ ಬಾಡಿಗಾರ್ಡ್ ನನ್ನ ಜೊತೆಲೇ ಇದ್ದಾನೆ. ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಓ ಹೌದಾ, ಇಟ್ಸ್ ಓಕೆ ಬೇಬಿ. ಏನಕ್ಕೆ ಮಾಮ್ ಇವಾಗ ಫೋನ್ ಮಾಡಿದ್ದು? ಏನಿಲ್ಲ ಬೇಬಿ, ವಿವೇಕ್ ಕಾಲ್ ಮಾಡಿ ಏನು ಇಂಪಾರ್ಟೆಂಟ್ ವಿಷಯ ಇದೆ, ಮನೆಗ್ ಬನ್ನಿ ಅಂತ ಹೇಳ್ದ. ನನಗ್ ಗೊತ್ತು ಬೇಬಿ, ಅವ್ನು ನಿನ್ನನ್ ಬಿಟ್ಟು ನನಗ್ ಕಾಲ್ ಮಾಡೋದಿಲ್ಲ ಅಂತ. ಮೋಸ್ಟ್ಲಿ ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇರ್ಬೇಕು, ಅದಕ್ಕೆ ನನಗ್ ಕಾಲ್ ಮಾಡಿದಾನೆ. ಹಾ ಮಾಮ್, ಏನೋ ಇರ್ಬೇಕು. ಅದೇನು ಚಾರು ವಿಚಾರ ಅಂತ ಹೇಳ್ದ. ಇಟ್ಸ್ ಓಕೆ ಬೇಬಿ, ನೀನು ಪೂಜೆ ಮುಗಿಸ್ಕೊಂಡ್ ಬಾ, ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಆ ವಿವೇಕ್ ಮಾಮ್ಗೆ ಕಾಲ್ ಮಾಡಿ ಮನೆಗೆ ಬರಕ್ ಹೇಳಿದಾನೆ. ಇಲ್ಲಿ ನೋಡಿದ್ರೆ ರಾಯ್ಗೆ ಯಾರೋ ನನ್ನ ವಾಯ್ಸಲ್ಲಿ ಕಾಲ್ ಮಾಡಿ ಮಾತಾಡಿದ್ದಾರೆ. ಇದನ್ನೆಲ್ಲ ಕನೆಕ್ಟ್ ಮಾಡಿ ನೋಡ್ತಾ ಇದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಎಸ್, ಯು ಆರ್ ರೈಟ್. ಬಟ್ ಇದನ್ನ ಯಾರ ಕಡೆಯಿಂದ ಆಯ್ತು ಅನ್ನೋದೇ ಅರ್ಥನೇ ಆಗ್ತಿಲ್ಲ. ರಾಘು ಎಲ್ಲೋಗ್ಬಿಟ್ಟ ಅಂತ ಕೇಳ್ತಿದ್ಯಲ್ಲ, ನೋಡು ಒಲೆ ಮುಂದೆ ನಿಂತ್ಕೊಂಡಿದ್ದಾನೆ. ಅದ್ ಸರಿ ರೀ, ಸ್ಟವ್ ಮುಂದೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಏ ರಾಘು, ಏನ ಮಾಡ್ತಿದ್ಯಾ? ಕೈ ಸುಟ್ಕೊಳ್ಳಂತ ಏನಾಗಿದೆ ನಿನಗೆ? ಅಲ್ಲ ರಘು, ನೀನ್ ಯಾಕೆ ಇಂತ ಕೆಲಸ ಮಾಡ್ಕೊಳ್ತಿದ್ಯಾ? ಯಾರಾದ್ರೂ ಬುದ್ಧಿ ಇರೋರು ಹೀಗ್ ಮಾಡ್ಕೊಳ್ತಾರ ಹೇಳು? ನಾನ್ ಮಾಡಿರೋ ತಪ್ಪಿಗೆ ಇದನ್ ಬಿಟ್ಟು ಬೇರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ದೊಡಮ್ಮ. ರಾಘು, ಈ ರೀತಿ ಮಾಡ್ಕೊಂಡ್ರೆ ನೋವು ಆಗಲ್ವೇನೋ? ಮನ್ಸಲ್ಲಾಗಿರೋ ನೋವಿನ ಮುಂದೆ ಇದೆಲ್ಲ ಏನು ಅಲ್ಲ ದೊಡಪ್ಪ. ಏನಾಯ್ತು ರಾಘು, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನನ್ನ ಮನ್ಸಿನ ತುಂಬಾ ನನ್ನ ಹೆಂಡ್ತಿನೇ ತುಂಬಿಕೊಂಡಿದ್ರು, ಅವ್ರನ್ನ ಆಚೆ ತಳ್ಬಿಟ್ನಲ್ಲ ದೊಡಪ್ಪ. ಏನು ಹೇಳ್ತಾ ಇದೀಯ ರಾಘು? ನಿಜಾನೇ ಹೇಳ್ತಾ ಇದ್ದೀನಿ ದೊಡಮ್ಮ. ಝಾನ್ಸಿ ಮೇಡಮ್ ನನ್ನ ಉಸಿರಾಗಿ ಬೆರ್ತ್ ಹೋಗಿದ್ರು. ಕೊನೆವರೆಗೂ ಜೊತೆಲೇ ಇರ್ತೀನಿ ಅಂತ ಅವ್ರ ಕುತ್ತಿಗೆಗೆ ತಾಳಿ ಕಟ್ಟಿ ಇವಾಗ ನಡು ನೀರಲ್ಲಿ ಕೈ ಬಿಟ್ಬಿಟ್ನಲ್ಲ ದೊಡಮ್ಮ. ಅದಕ್ಕೋಸ್ಕರ ನಿನ್ ಕೈ ಸುಟ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೇನೋ? ಮಾಡಿರೋ ತಪ್ಪಿಗೆ ಶಿಕ್ಷೆ, ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ವಾ ದೊಡಪ್ಪ. ತಪ್ಪು ಮಾಡಿರೋದು ನಾನು, ಆದ್ರೆ ಶಿಕ್ಷೆ ಅನುಭವಿಸ್ತಿರೋದು ಝಾನ್ಸಿ ಮೇಡಮ್. ಅವ್ರ ನೋವಿಗೆ ನಾನ್ ಕಾರಣ ಆಗಿ ನಾನು ಹೇಗ್ ಚೆನ್ನಾಗಿರ್ಲಿ ದೊಡಪ್ಪ. ಅದಕ್ಕೆ ಈ ಶಿಕ್ಷೆ ತಗೊಂಡೆ.